ಶಿವಾಜಿ ಮಹಾರಾಜರ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿರುವಂತ ವಿಚಾರ. ಇತ್ತೀಚೆಗೆ ಈ ಒಂದು ಕಾಂಗ್ರೆಸ್ನ ಸರ್ಕಾರದ ರಚನೆ ಆದ ಮೇಲೆ ಯಾವ ಕಾಂಗ್ರೆಸ್ ಪಕ್ಷ ಹಿಂದೆ ಇದ್ದಂಥ BJP ಸರ್ಕಾರದ ಮೇಲೆ ಈ ಕೆಲವು ಗುಂಪುಗಳ ನಡುವೆ ನಡೀತಾ ಇದ್ದಂಥ ಘರ್ಷಣೆ ಬಗ್ಗೆ ಏನು ಅವರ ಪ್ರತಿಕ್ರಿಯೆಗಳಿತ್ತು. ಈ ಸರ್ಕಾರ ಇಲ್ಲಿ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಮದ್ದೂರು, ನಾಗಮಂಗಲ ಈ ಹಲವಾರು ಭಾಗದಲ್ಲಿ ಈ ಮೆರವಣಿಗೆಯ ಸಂದರ್ಭದಲ್ಲಿ ಹಿಂದೂ ಯುವಕರುಗಳು ಮೆರವಣಿಗೆಯನ್ನು ಮಾಡಬೇಕಾದ್ರೆ ಗಣೇಶನ ಉತ್ಸವದಲ್ಲೋ ಮತ್ತೊಂದು ಉತ್ಸವಗಳಲ್ಲಿ ಏನು ಗಲಭೆಗಳಾಯಿತು, ಅದೇ ರೀತಿಯಲ್ಲಿ ಮುಂದುವರೆದ ಬಾಗಲಕೋಟೆಯಲ್ಲಿ ಈಗ ಆಗಿರ್ತಕ್ಕಂಥದ್ದು. ಈಗ ಪೊಲೀಸ್ ಇಲಾಖೆ ಅಧಿಕಾರಿಗಳ ಮೇಲೆ ಕಲ್ಲು ತೋರಿದ್ದಾರೆ ಅಂತಕ್ಕಂಥದ್ದೇನಿದೆ. ಇವತ್ತು ಈ ಗಲಾಟೆಗಳಾದಾಗ ಪೊಲೀಸ್ನವ್ರನ್ನೂ ನೋಡಲ್ಲ, ಜನಗಳನ್ನೂ ನೋಡಲ್ಲ, ಅಮಾಯಕರಿಗೆ ಏಟಾಗ್ತಕ್ಕಂಥ ನೋಡಿದ್ದೀವಿ. ಅವ್ರು ಪೊಲೀಸ್ ಹೊಡಿಬೇಕು ಅಂತ ಹೊಡೆದಿರ್ತಾರ, ಅಲ್ಲಿದ್ದಾರೆ ಗುಂಪಿನಲ್ಲಿ ಒಂದು ಕಲ್ಲೆಸ್ತಂತ ಪೊಲೀಸ್ನವ್ರಿಗೆ ಬಿದ್ದಿದೆ. ಇಲ್ಲಿ ಪೊಲೀಸ್ ಇಲಾಖೆ ಸರ್ಕಾರಕ್ಕೆ ನಾನು ಹೇಳ್ತಕ್ಕಂಥದ್ದು, ಇಂಥ ಸಂದರ್ಭಗಳಲ್ಲಿ ಪ್ರಥಮವಾಗಿ ಸರಿಯಾದ ರೀತಿಯ ಮುಂದೆ ಏನು ಆಗ್ಬೋದು ಅಂತಕ್ಕಂಥ ಗಮನದಲ್ಲಿ ಇಟ್ಕೊಂಡಕ್ಕೆ ಈಗ ನಡೀತಿರ್ತಕ್ಕಂಥ ವಾತಾವರಣ ಎಲ್ಲ ಅಧಿಕಾರಿಗಳಿಗೂ ಗೊತ್ತಿದೆ. ಪ್ರಥಮವಾಗಿಯೇ ಇದು ಪ್ರಾರಂಭಿಕ ಹಂತದಲ್ಲೇ ಸರಿಯಾದ ರೀತಿಯ ರಕ್ಷಣೆಗಳನ್ನು ಕೊಟ್ಕೊಂಡ್ರೆ ಈ ಪರಿಸ್ಥಿತಿಗಳು ಬರಲ್ಲ. ನಾನು ಮೊದಲಿಂದಲೂ ಇಂಥ ಒಂದು ಪ್ರಕರಣಗಳಿಗೆ ವಿರೋಧಿ. ನಾನು ಯಾರೇ ತಪ್ಪು ಮಾಡಿದ್ರು ಅದು ತಪ್ಪು ಅಂತಕ್ಕಂಥದ್ದು ಹೇಳೋನು ನಾನು. ಆ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಈ ರೀತಿಯ ಒಂದು ವಾತಾವರಣ ಮುಂದುವರಿಸ್ತಕ್ಕಂಥದ್ದನ್ನು ನೀವು ಮೌನವಾಗಿ ಇದಕ್ಕೆ ಸಹಮತ ಕೊಟ್ಟರೆ ಮುಂದಿನ ದಿನಗಳು ಈ ರಾಜ್ಯದಲ್ಲಿ ಯಾವ ಪರಿಸ್ಥಿತಿಗಳು ನಿರ್ಮಾಣ ಆಗ್ಬೋದು ಅಂತಕ್ಕಂಥದ್ದನ್ನು ಅವ್ರು ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು. ನನ್ನ ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಮಾಡ್ತಾರೆ ಸರ್, ಸಾಮಾಜಿಕ ನ್ಯಾಯ ದಿನಾಚರಣೆ ಹಿನ್ನೆಲೆಯಲ್ಲಿ ನನ್ನನ್ನು ರಾಜಕೀಯವಾಗಿ ತುಂಬಾ ಮುಗಿಸೋದಕ್ಕೆ ಪ್ರಯತ್ನ ಪಟ್ಟರು, ಅವೆಲ್ಲವನ್ನ ಮೆಟ್ಟಿನಿಂದ ನಾನು ಈ ಹಂತಕ್ಕೆ ಬಂದಿದ್ದೀನಿ. ಸಂದೇಶ ಕೊಟ್ಟರು ಅವರು ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೋ ಇಲ್ಲ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಪ್ರಮುಖರು ಏನಿದ್ದಾರೆ ಅವರ ಮುಖ್ಯಮಂತ್ರಿ ಸ್ಥಾನ ತೆಗಿಬೇಕು ಅಂತ ಹೇಳಿ ಅವ್ರ ಮೇಲೆ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಆದರೆ ಒಂದು ನಾನು ಹೇಳ್ತಕ್ಕಂಥದ್ದು, ಈ ರೀತಿಯ ಒಂದು ಸನ್ನಿವೇಶದಲ್ಲಿ ಅವರು ಕುರುಬ ಸಮಾಜವನ್ನು ಎಳೆದಿರ್ತಕ್ಕಂಥದ್ದು ಯಾವ ಮಟ್ಟಕ್ಕೆ ಅವರ ಒಂದು ಹೃದಯದಲ್ಲಿ ಭಾವನೆಗಳಿದೆ ಅಂತಕ್ಕಂಥದ್ದು. ಜಾತಿಯ ಹೆಸರನ್ನ ಇಟ್ಕೊಂಡು ಈಗ ಇವರೇನು ಸಾಮಾಜಿಕ ನ್ಯಾಯ, ಜಾತ್ಯತೀತ ಇದೆಲ್ಲವನ್ನು ಹೇಳ್ತಾರೆ. ಇವತ್ತು ನಮ್ಮ ಕುರುಬ ಸಮಾಜದವನು ನಾನು ಅಂತ ಹೇಳಿ ನನ್ನನ್ನು ತೆಗಿಬೇಕು ಅಂತೇಳಿ ಅಸೂಯೆಯಿಂದ ಏನೋ 16-17 ಬಜೆಟ್ನ ಅತ್ಯಂತ ಆರ್ಥಿಕ ತಜ್ಞರಿಗಿಂತಲೂ ಒಳ್ಳೆಯ ರೀತಿಯ ಬಜೆಟನ್ನು ಕೊಟ್ಟಂಥವನು ನಾನು ಎಲ್ಲ ಏನೋ ಹೇಳ್ಕೊಂಡಿದ್ದಾರೆ, ಸಾಮಾಜಿಕ ನ್ಯಾಯ ಎಲ್ಲ ಹೇಳಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಬೆಳಿಬೇಕಾದ್ರೆ ಯಾವ್ಯಾವ ಸಮಾಜಗಳು ನಿಮ್ಮ ಪರವಾಗಿ ನಿಂತರು, ಯಾವ್ಯಾವ ಸಮಾಜದಲ್ಲಿ ನಿಮಗೆ ಬೆಂಬಲ ಕೊಟ್ಟಿದ್ರು? ನನ್ನ ಅಭಿಪ್ರಾಯದಲ್ಲಿ ಬರೀ ಕುರುಬ ಸಮಾಜದವ್ರಿಗೆ ಮಾತ್ರ ಇವ್ರಿಗೆ ಬೆಂಬಲ ಕೊಟ್ಟು ಮಟ್ಟಿಗೆ ಬೆಳೆಸಿದ್ದಾರೆ ಅನ್ನೋದನ್ನು ನಾನಂತೂ ಒಪ್ಲಿಕ್ಕೆ ತಯಾರಾಗಿಲ್ಲ. ಎಲ್ಲ ಸಮಾಜಗಳಲ್ಲೂ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೇ ನಡೆದಿದೆ. ಇವತ್ತು ಜಾತಿಯ ಹೆಸರನ್ನ ಸಂಕುಚಿತ ಮನೋಭಾವದಲ್ಲಿ ಇವರು ಸಾಮಾಜಿಕ ನ್ಯಾಯವನ್ನು ಇವತ್ತು ಜಾರಿಗೆ ತರ್ತಕ್ಕಂಥದ್ದು, ಅದರ ಜೊತೆಗೆ ಇವತ್ತು ಎಲ್ಲ ಸಮಾಜಗಳ ಬಗ್ಗೆ ಅವರು ಚರ್ಚೆಯನ್ನು ಮಾಡ್ತಾ ಇವರು ನಮ್ಮ ಕನಕದಾಸರು, ನಾರಾಯಣ ಗುರುಗಳು, ಅಂಬೇಡ್ಕರ್ ಅವರು, ಬಸವಣ್ಣನವರು ಎಲ್ಲರ ಹೆಸರನ್ನ ಏನು ಉಚ್ಚಾರ ಮಾಡಿದ್ದಾರೆ. ಇವತ್ತು ಇದೆಲ್ಲವನ್ನು ಅವರು ಈಗೇನು ಜ್ಞಾನೋದಯ ಆಗಿದೆ ಅವರಿಗೆ, ಈ ರೀತಿಯ ಒಂದು ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಕೆಲವು ಮಾಧ್ಯಮದಲ್ಲಿ ಬಹುಶಃ ಅವರೇ ಆರ್ಟಿಕಲ್ಗಳನ್ನು ಬರೆದುಬಿಟ್ಟಿದ್ದಾರೆ, ನಾನು ಗಮನಿಸಿದ್ದೇನೆ. ಅದರಿಂದ ಈ ರೀತಿಯ ಅವರ ನಡವಳಿಕೆ ಬಹುಶಃ ಅವ್ರನ್ನ ಬೆಳೆಸಿದಂಥವರು ಸಹ ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತಿನ ಬಿಟ್ಕೊಡಲ್ಲ ಸಂದೇಶನ ಸರ್ ಇದು ಯಾರೋ ಟ್ರೈ ಮಾಡ್ತಿದಾರಲ್ಲ ಅವರಿಗೆ, ಬಹುಶಃ ಅದು ಅವರ ಜಾಯಮಾನದಲ್ಲೇ ಬಂದಿರೋದು. ಅದು ನಾನು ನನ್ನ ಪಕ್ಷದಲ್ಲಿದ್ದಾಗಲೂ ನೋಡಿದ್ದೀನಿ. ಅವರು ರಾಜ್ಯದ ಜನತೆಯ ವಿಷಯದಲ್ಲಾಗಲಿ ಇಲ್ಲ ಅವರ ಅಹಿಂದ ಹೇಳ್ತಾರಲ್ಲ ಪದೇ ಪದೇ, ಆ ಒಂದು ಅಹಿಂದ ಸಮಾಜದ ಜನಗಳಿಗಾಗಲಿ ನಾನು ಕೆಲಸ ಮಾಡಲಿಕ್ಕೆ ಅಧಿಕಾರ ಬೇಕು ಅಂತ ಬಂದವರಲ್ಲ. ಅವರಿಗೆ ವೈಯಕ್ತಿಕವಾದಂಥ ಕುರ್ಚಿ ಮುಖ್ಯ. ಅವರ ಕುರ್ಚಿ ಹಿಡಿಲಿಕ್ಕೋಸ್ಕರಲೇ ಏನು ನಮ್ಮಲ್ಲೇ ಇದ್ದಾಗ ಕೆಲವು ಪಕ್ಷದ ವಿರೋಧಿ ಚಟುವಟಿಕೆ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಅವತ್ತು ನಾವೇನು ತೆಗೆದುಕೊಂಡಂಥ ನಿರ್ಧಾರ ಏನಿದೆ, ಕಾಂಗ್ರೆಸ್ ಪಕ್ಷ ಅವರಿಗೆ ಏನೋ ಒಂದು ಆಶ್ರಯ ಕೊಡ್ತು.
ಆ ಪಕ್ಷಕ್ಕೆ ಹೋಗಿ ಆಶ್ರಯ ಪಡೆದು ಇವತ್ತು ಆ ಪಕ್ಷವನ್ನೇ ಆವರಿಸ್ಕೊಂಡು ಆ ಪಕ್ಷದಲ್ಲಿದ್ದಂಥ ಹಳೆಯ ಪ್ರಮುಖರೇನಿದ್ದಾರೆ ಅವ್ರನ್ನೆಲ್ಲ ಮೂಲೆ ಗುಂಪು ಮಾಡಿ ಇವತ್ತು ಕಾಂಗ್ರೆಸ್ನ ಹಿಡಿತ ನಾನಿದ್ದರೆ ಕಾಂಗ್ರೆಸ್ಸು, ನಾನಿಲ್ಲ ಅಂದರೆ ಕಾಂಗ್ರೆಸ್ ಇಲ್ಲ ಅಂತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದೇನಿದೆ, ಇಲ್ಲಿ ಈ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ರ ಮುಖಾಂತರ ಅವರು ಈ ಜಾಗ ಬಿಡ್ಲಿಕ್ಕೆ ನಾನು ತಯಾರಾಗಿಲ್ಲ ಅನ್ನೋದಕ್ಕೋಸ್ಕರ ಇವತ್ತು ಈ ರೀತಿಯ ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡ್ಲಿಕ್ಕೆ ಪ್ರಯತ್ನ ಸಮನ್ವಯ ಬಿಜೆಪಿ ಜೆಡಿಎಸ್ ಜನರು ಸಮನ್ವಯ ಸಭೆ ಮಾಡ್ತೀರಾ? ಇಲ್ಲ, ಅವರು ಮಾಡಬೇಕು ಅಂತಕ್ಕಂಥದ್ದು ಇತ್ತೀಚೆಗೆ ಅವರ ಕಾರ್ಯಕಾರಿಣಿ ಸಮಿತಿಯಲ್ಲಿ ತೀರ್ಮಾನ ಮಾಡಿದ್ದಾರೆ. ಆ ಗೊಂದಲಗಳನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಮೊದಲಿಂದಲೂ ನಾನು ಹೇಳಿದ್ದೇನೆ, ಒಂದು ಸರಿಯಾದ ರೀತಿಯ ಸಮನ್ವಯ ಸಮಿತಿ ಆಗಬೇಕು ಅಂತ ಹೇಳಿ. ಅವರಲ್ಲೂ ಕೆಲವರಲ್ಲಿ ಭಾವನೆ ಇದೆ, ನೋಡೋಣ ಸದ್ಯದಲ್ಲಿ ತೀರ್ಮಾನ. ನನಗೆ ನಮ್ಮ ಪಕ್ಷದಿಂದ ನಾವು ಯಾವುದೇ ಕಾರಣಕ್ಕೂ ಮೈತ್ರಿಯ ಒಂದು ಇದೇನಿದೆ ನಮ್ಮ ಈಗಿನ ಹೊಂದಾಣಿಕೆ, ಅದರಲ್ಲಿ ಯಾವುದಕ್ಕೂ ಚ್ಯುತಿ ಬರದೇ ಇರತಕ್ಕಂಥ ರೀತಿಯಲ್ಲಿ ನಮ್ಮ ಪಕ್ಷ ನಾವು ನಡ್ಕೊಳ್ತಕ್ಕಂಥದ್ದು ಸೂಚನೆ ಕೊಡ್ತೀವಿ. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಟ್ರಾಪ್ ಆಗಿದ್ದಾರೆ, ಗುತ್ತಿಗೆದಾರನ ಹತ್ರ 10 ಲಕ್ಷ ಲಂಚ ತಗೊಳ್ಬೇಕು. ಇದು ಆ ಶಾಸಕರನ್ನೇ ಕೇಳಬೇಕು. ಇಲ್ಲಿ ಮೊನ್ನೆ ಇವರೇನು ಹೇಳ್ತಿದ್ದಾರಲ್ಲ ನಮ್ಮ ಸತೀಶ್ ಜಾರಕಿಹೊಳಿ ಅವರು, ಏನು ಎಲ್ಲ ಸಂದರ್ಭದಲ್ಲೂ ನಡೀತಿತ್ತು ಅದು ಇದು ಅಂತ ಹೇಳಿ ಮೊನ್ನೆ ಅವರು ಹೇಳಿದ್ದಾರೆ. ಆದರೆ ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗ ಈ ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಮಾಡಬೇಕಾದ್ರೆ ಪ್ರತಿ ಮಂತು 30ನೇ ತಾರೀಕಿನಂದು ಚೆಕ್ ಅವ್ರ ಮನೆ ಬಾಗಿಲಿಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ವಿ ನಾನು ಮುಖ್ಯಮಂತ್ರಿ ಆಗಿದ್ದಾಗ. ನಾನು ಮುಖ್ಯಮಂತ್ರಿ ಆದಂಥ ಅವಧಿಯ ಬಗ್ಗೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಈ ಕಮಿಷನ್ ಬಗ್ಗೆ ಏನು ಚರ್ಚೆ ನಡೀತಿದೆ, ನಮ್ಮ ಒಂದು ಆಡಳಿತದಲ್ಲಿ ಕಮಿಷನ್ ನಡೀತಾ ಇತ್ತು ಅಂತಕ್ಕಂಥದ್ದನ್ನು ಇವತ್ತವರೆಗೆ ಯಾರೂ ಹೇಳಲಿಲ್ಲ. ನಾವು ಅಷ್ಟು ಕಟ್ಟುನಿಟ್ಟಿನಲ್ಲಿ ಏನು ಮಾಡ್ತಾಯಿದ್ವು, ಈ ರೀತಿಯ ಒಂದು ವಾತಾವರಣ ಇವತ್ತಿರ್ತಕ್ಕಂಥದ್ದು ಸಹಜ, ನನಗೋದ್ರ ಅರಿವಿದೆ. ಇವತ್ತು ಇಂಥ ಒಂದು ವಾತಾವರಣ ಏನಿದೆ ಇವೆಲ್ಲ ಸರಿಯಾಗಬೇಕು ಅಂದರೆ ಯಾರ ಒಂದು ನಾಯಕತ್ವದಲ್ಲಿ ಯಾರನ್ನು ಇವತ್ತು ಆಯ್ಕೆ ಮಾಡಿದ್ರೆ ಈ ರಾಜ್ಯದಲ್ಲಿ ಇಂಥ ಒಂದು ಪರಿಸ್ಥಿತಿಗಳನ್ನು ಸಂಪೂರ್ಣವಾಗಿ ಇವತ್ತು ನಿಶಸ್ತ್ರಗೊಳಿಸ್ತಕ್ಕಂಥದ್ದಕ್ಕೆ ಜನ ತೀರ್ಮಾನ ಮಾಡಬೇಕು ಅನ್ನೋದು ಹೇಳ್ತೀನಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.